ಜಿಲ್ಲೆಯ ಉಳ್ಳಾಲ ತಾಲೂಕಿನ ಮಂಜನಾಡಿ ಗ್ರಾಮದ ಊರುಕೋಡಿ ಎಂಬಲ್ಲಿ ನಿನ್ನೆ ದುರಂತವೊಂದು ನಡೆದು ಹೋಗಿತ್ತು. ಗುಡ್ಡದ ಮಣ್ಣು ಕುಸಿದು ಮನೆ ಮೇಲೆ ಕುಸಿದು ಬಿದ್ದಂಥ ಪರಿಣಾಮವಾಗಿ 3 ದಾರುಣವಾಗಿ ಸಾವನ್ನಪ್ಪಿದ್ರು. ನಾನೀಗ ಅದೇ ಒಂದು ನಿನ್ನೆಯನ್ನು ಘಟನೆ ನಡೆದಿತ್ತು, ಅದೇ ಒಂದು ಸ್ಥಳದಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇವತ್ತು ಇಲ್ಲಿ ಪೂರ್ತಿ ಸ್ಮಶಾನ ಮೌನ ಆವರಿಸಿರುವಂಥದ್ದು. ಇಲ್ಲಿ ಮನೆ ಕುಸಿದಾದಂಥ ಅವಶೇಷಗಳು ಇವತ್ತು ಕಾಣಸಿಗ್ತಾ ಇರುವಂಥದ್ದು ಗಮನಿಸ್ಬೋದು. ಅಲ್ಲಿ ಮೇಲ್ಭಾಗದ ಮಣ್ಣು ನಿನ್ನೆ ಕುಸಿದು ಕೆಳಭಾಗಕ್ಕೆ ಬಂದಿರುವಂಥದ್ದು. ಅಲ್ಲಿ ಗುಡ್ಡ ಮರ ಸಹಿತ ಮಣ್ಣು ಕಲ್ಲು ಸಹಿತ ಕೆಳಕ್ಕೆ ಬಂದಿರುವ ಪರಿಣಾಮವಾಗಿ ಇಲ್ಲೇನೋ ಮನೆ ಇತ್ತು. ಈ ಮನೆಯ ಮೇಲೆ ಆ ಗುಡ್ಡ ಸಂಪೂರ್ಣವಾಗಿ ಜಾರಿಕೊಂಡು ಬಂದಿರುವಂಥದ್ದು. ಈ ಟೈಮಲ್ಲಿ ಮನೆಯಲ್ಲಿದ್ದಂಥ 3 ಏನು ಗಂಭೀರವಾಗಿ ಗಾಯಗೊಂಡಿದ್ದರು. ಆ ಬಳಿಕ ಅವರು ಸಾವನ್ನಪ್ಪಿರುವಂಥದ್ದು. ಪ್ರಮುಖವಾಗಿ ಈ ಮನೆಯ ಮಾಲೀಕ ಕಾಂತಪ್ಪ ಪೂಜಾರಿ ಮತ್ತು ಸೊಸೆ ಅಶ್ವಿನಿ ಅವರು ಈಗ ಸದ್ಯ ಗಂಭೀರ ಗಾಯಗಳೊಂದಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಘಟನೆಯಲ್ಲಿ ಕಾಂತಪ್ಪ ಪೂಜಾರಿ ಅವರ ಏನು ಪತ್ನಿ ಪ್ರೇಮ ಹಾಗೂ ಅವರ ಮೊಮ್ಮಕ್ಕಳು ಆರ್ಯನ್ ಮತ್ತು ಆಯುಷ್ ಒಟ್ಟು 3 ಪ್ರಾಣವನ್ನು ಕಳ್ಕೊಂಡಿರುವಂಥದ್ದು ಗಮನಿಸ್ಬೋದು. ಬೃಹತ್ ಗಾತ್ರದ ಗೋಡೆಗಳು ಎಲ್ಲವೂ ಕೂಡ ಧರಾಶಾಹಿಯಾಗಿ ಬಿದ್ದಿರುವಂಥದ್ದು ಗಮನಿಸ್ಬೋದು. ಅದರ ಮನೆಯೊಳಗಿದ್ದಂಥ ಪಳೆಯುವಿಕೆಗಳು ಅಂದರೆ ಪ್ರಮುಖವಾಗಿ ಆ ಪೀಠೋಪಕರಣಗಳು ಕೂಡ ಈಗ ನಮಗೆ ಕಾಣಸಿಗ್ತಿರುವಂಥದ್ದು. ಮೇಲ್ಗಡೆ ದಿಂಬು ಇದೆ, ಇದರ ಜೊತೆಗೆ ಬಕೆಟ್ ಇದೆ. ಇನ್ನು 2 ಪುಟ್ಟ ಬೆಕ್ಕಿನ ಮರಿಗಳು ಕೂಡ ಈಗ ಮನೆ ಒಳಗಿದ್ದು ಅದು ಕೂಡ ಈಗ ಹೊರಗೆ ಬಂದಿರುವಂಥದ್ದು. ಅವುಗಳಿಗೂ ಕೂಡ ನಿನ್ನೆಯಿಂದ ಯಾವುದೇ ರೀತಿಯಿಂದ ಆಹಾರ ಇಲ್ಲ. ಅದು ಆ ಕುಸಿದಂಥ ಅವಶೇಷಗಳ ಅಡಿಯಲ್ಲಿತ್ತು. ಈಗ ಸದ್ಯಕ್ಕೆ ಅದು ಹೊರಗೆ ಬಂದಿರುವಂಥದ್ದು ಗಮನಿಸ್ಬೋದು. ಈ ಭಾಗದಲ್ಲಿ ಕೊಡಪಾನ ಇರ್ಬೋದು, ಫ್ಯಾನ್ ಇರ್ಬೋದು, ಮನೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ತುಳಸಿ ಕಟ್ಟೆ ಇರ್ಬೋದು, ಎಲ್ಲವೂ ಕೂಡ ಈಗ ಧರಾಶಾಹಿಯಾಗಿ ಅಂದರೆ ಪೂರ್ತಿ ಕುಟುಂಬವೇ ಇಲ್ಲಿ ತನ್ನವರನ್ನು ಕಳ್ಕೊಂಡಿರುವಂಥದ್ದು. ಕೇವಲ ಈಗ ಸದ್ಯಕ್ಕೆ ಉಳಿದಿರುವಂಥದ್ದು ಅಶ್ವಿನಿ ಹಾಗೂ ಅವರ ಗಂಡ ಹಾಗೂ ಅವರ ಮಾವ, ಒಟ್ಟು 3 ಜನ ಮಾತ್ರ ಉಳ್ಕೊಂಡಿರುವಂಥದ್ದು. ಒಟ್ಟು 6 ಜನ ಈ ಮನೆಯಲ್ಲಿದ್ದರು. ಈಗ 3 ಜನ ಪ್ರಾಣವನ್ನು ಕಳ್ಕೊಂಡಿರುವಂಥದ್ದು. ಆ ಮೇಲ್ಭಾಗದಲ್ಲಿರ್ತಕ್ಕಂಥ ಗುಡ್ಡ ಕುಸಿಯೋದಕ್ಕೆ ಕಾರಣ ಪ್ರಮುಖವಾಗಿ ಮೇಲ್ಭಾಗದಲ್ಲಿ ಗುಡ್ಡ ಏನಿದೆ ಅದರ ಮೇಲ್ಭಾಗದಲ್ಲಿ ಒಂದು ರಸ್ತೆ ಹಾದು ಹೋಗುತ್ತೆ. ಅದು ಕಾಂಕ್ರೀಟೀಕರಣಗೊಂಡಿರ್ತಕ್ಕಂಥ ರಸ್ತೆ. ಆದರೆ ಆ ರಸ್ತೆ ನಿರ್ಮಾಣಕ್ಕಾಗಿ ಇಲ್ಲಿ ಗುಡ್ಡವನ್ನು ಅಗೆಯಲಾಗಿತ್ತು. ಹೀಗಾಗಿ ಅಲ್ಲಿ ನೀರು ಹರಿದು ಹೋಗೋದಕ್ಕೆ ಸರಿಯಾದಂಥ ವ್ಯವಸ್ಥೆ ಇರಲಿಲ್ಲ ಎನ್ನುವಂಥ ಆರೋಪವು ಕೂಡ ಈಗ ಕೇಳಿ ಬಂದಿರುವಂಥದ್ದು. ಆ ನೀರು ಹರಿದು ಹೋಗೋದಕ್ಕೆ ಸಾಧ್ಯವಾಗದೆ ಮೇಲ್ಭಾಗದಲ್ಲಿ ಹರಿಯುವಂಥ ನೀರು ಈ ಗುಡ್ಡದಲ್ಲೇ ಶೇಖರಣೆಗೊಂಡು ಅದು ಸಂಪೂರ್ಣವಾಗಿ ಕುಸಿತ ಆಗಿ ಈ ಒಂದು ದುರ್ಘಟನೆ ಆಗಿದೆ ಎನ್ನುವಂಥ ಆರೋಪವನ್ನು ಸ್ಥಳೀಯರು ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಆ ಮೇಲ್ಗಡೆ ರಸ್ತೆ ಕಾಮಗಾರಿಯನ್ನು ನಡೆಸಿದಂಥ ಪಂಚಾಯತ್ ಅಧಿಕಾರಿಗಳಿರ್ಬೋದು, ಜಿಲ್ಲಾ ಪಂಚಾಯತ್ನ ಇಂಜಿನಿಯರ್ಗಳಿರ್ಬೋದು ಮತ್ತು ಕಾಂಟ್ರಾಕ್ಟರ್ದಾರರು ಇರ್ಬೋದು, 3 ವಿರುದ್ಧವೂ ಕೂಡ ಈಗಾಗಲೇ ಕೊಣಾಜೆ ಪೊಲೀಸ್ ಠಾಣೆಗೆ ಈ ಒಂದು ಮನೆಯ ಅಲ್ಲಿ ಸೊಸೆಯಾಗಿದ್ದಂಥ ಅಶ್ವಿನಿ ಅವರೆಂದರೆ ಅವರ ತಮ್ಮ ತೇಜ್ ಕುಮಾರ್ ಅವರು ಈಗಾಗಲೇ ಕೊಣಾಜೆ ಪೊಲೀಸ್ ಠಾಣೆಗೆ ಕೂಡ ದೂರನ್ನು ನೀಡಿದ್ದಾರೆ. ಮೇಲ್ಗಡೆ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಈ ಒಂದು ಅವಘಡ ಆಗ್ತಾ ಇರಲಿಲ್ಲ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಆ ಮೇಲ್ಗಡೆ ನೀರು ಹರಿದು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡ್ತಿದ್ರೆ ಇವತ್ತು ಇಂಥ ದುರ್ಘಟನೆ ಆಗ್ತಿಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಇವತ್ತು ಮಳೆ ಕಡಿಮೆ ಇದೆ, ಬಿಸಿಲಿನ ವಾತಾವರಣ ಇದೆ, ಆದರೆ ಇಲ್ಲಿ ಸಂಪೂರ್ಣವಾಗಿ ಸ್ಮಶಾನ ಮೌನ ಆವರಿಸ್ತಿದೆ. ಯಾರೂ ಕೂಡ ಇಲ್ಲ ಮನೆಯಲ್ಲಿ ಇದ್ದಂಥವ್ರು. ಈಗ ಸದ್ಯಕ್ಕೆ ಗಾಯಾಳುಗಳು ಅಂದರೆ 2 ಪ್ರಮುಖವಾಗಿ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಈಗ ಸದ್ಯ ಇರುವಂಥದ್ದು ಅಶ್ವಿನಿ ಅವರ ಪತಿ ಸೀತಾರಾಮ್ ಮಾತ್ರ ಈಗ ಸದ್ಯ ಇರುವಂಥದ್ದು.